ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸಿಂಪಲ್ ಆಗಿ ದೇವಿಗೆ ತುಂಬ ಇಷ್ಟವಾದ ಗೋಧಿ ತರಿಯ ಪಾಯಸವನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತಿದ್ದೇನೆ. ಇನ್ನೇನು ಸ್ವಲ್ಪ ದಿನದಲ್ಲೇ ನವರಾತ್ರಿ ಕೂಡ ಹತ್ತಿರ ಬರ್ತಾ ಇದೆ. 9 ದಿನ 9 ರೀತಿ ನೈವೇದ್ಯವನ್ನು ಮಾಡಿ ದೇವಿಗೆ ಇಡಬೇಕಾಗ್ತದೆ. ಈ ಗೋಧಿ ಅಥವಾ ಗೋಧಿ ತರಿಯಿಂದ ಮಾಡಿದ ಪಾಯಸ, ಹಾಗೆಯೇ ಅಕ್ಕಿಯಿಂದ ಮಾಡಿದ ಪಾಯಸ ಎಲ್ಲ ದೇವಿಗೆ ತುಂಬ ಇಷ್ಟ. ಅದಕ್ಕಾಗಿ ನೀವು ನೋಡಿರ್ಬೋದು, ದೇವಿ ದೇವಸ್ಥಾನಗಳೆಲ್ಲ ಹೆಚ್ಚಾಗಿ ಗೋಧಿ ಮತ್ತು ಅಕ್ಕಿಯಲ್ಲೇ ಪಾಯಸವನ್ನು ಮಾಡಿ ಇಡ್ತಾರೆ. ಆದರೆ ನಾವು ತುಂಬ ಸಲ ಅಂದ್ಕೊಂಡಿರ್ತೇವೆ ಅಲ್ವಾ, ನಾವು ಮನೆಯಲ್ಲಿ ಮಾಡಿದ ಪಾಯಸದ ರುಚಿ ದೇವಸ್ಥಾನಗಳಲ್ಲಿ ಮಾಡಿದ ಪಾಯಸದ ರೀತಿ ಬರೋದಿಲ್ಲ ಅಂತೇಳಿ. ಅದಕ್ಕೇ ನಾನು ಇವತ್ತು ನಿಮಗೆ ದೇವಸ್ಥಾನದ ಶೈಲಿಯಲ್ಲಿ ಪಾಯಸ ಮಾಡಲಿಕ್ಕೆ ಒಂದು ಸಿಂಪಲ್ ಆಗಿರೋ ಟಿಪ್ಸನ್ನು ಹೇಳ್ತಿದ್ದೇನೆ. ಈ ಟಿಪ್ಸ್ ಫಾಲೋ ಮಾಡಿದರೆ 100% ನೀವು ಮಾಡೋ ಗೋಧಿ ಪಾಯಸದ ರುಚಿಯಾಗಲಿ ಅಕ್ಕಿ ಪಾಯಸದ ರುಚಿಯಾಗಲಿ ಸೇಮ್ ದೇವಸ್ಥಾನಗಳಲ್ಲಿ ಮಾಡುವ ಪಾಯಸದ ರೀತಿಯೇ ಇರ್ತದೆ. ಸೊ ದೇವಸ್ಥಾನದ ಶೈಲಿಯಲ್ಲಿ ಗೋಧಿ ಪಾಯಸ ಮಾಡುವ ಟಿಪ್ಸನ್ನು ನೀವು ತಿಳ್ಕೊಳ್ಬೇಕಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಈಗ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ತರಿಯನ್ನು ತಗೊಂಡಿದ್ದೇನೆ. ಇದನ್ನೊಂದು 2-3 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ಒಂದು ಕುಕ್ಕರಿಗೆ ಹಾಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಈ ಗೋಧಿ ಕಡಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಹಾಗಾಗಿ ಹಾಗೆಯೇ ಪಾತ್ರೆಯಲ್ಲಿ ಬೇಯಿಸೋದಕ್ಕಿಂತ ಹೀಗೆ ಕುಕ್ಕರಲ್ಲಿ ಹಾಕಿ ಬೇಯಿಸಿದರೆ ತುಂಬ ಬೇಗನೆ ಬೆಂದುಬಿಡ್ತದೆ. ಹಾಗೆಯೇ ಟೈಮ್ ಮತ್ತು ಗ್ಯಾಸ್ ಎರಡು ಕೂಡ ಸೇವ್ ಆಗ್ತದೆ. ಸೊ ನಾನೀಗ ಇಲ್ಲಿ ಈ ಗೋಧಿ ಕಡಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಮುಳುಗುವಷ್ಟು ಅಂತಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಕಾಗ್ತದೆ. ನೀರು ಕಮ್ಮಿ ಆದರೆ ಮತ್ತೆ ತಳ ಹಿಡ್ಕೊಂಡು ಬಿಡ್ತದೆ. ಹಾಗಾಗಿ ಇನ್ನೀಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 5-6 ವಿಷಲ್ ಕೂಗಿಸ್ಕೊಳ್ಬೇಕು. ಈ ಕುಕ್ಕರ್ ಕೂಗಿ ಪ್ರೆಷರ್ ಇಳಿಯುವಷ್ಟರಲ್ಲಿ ಈ ಕಡೆ ಪಾಯಸಕ್ಕೆ ಬೇಕಾದ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಾಯಿ ಹಾಲನ್ನು ಮಾಡ್ಕೊಳ್ಳಿಕ್ಕೆ ಒಂದು ಚಿಕ್ಕ ಸೈಜ್ನ ತೆಂಗಿನಕಾಯಿಯನ್ನು ಪೂರ್ತಿಯಾಗಿ ತಗೊಂಡಿದ್ದೇನೆ. ಆದಷ್ಟು ನೀವು ಎಳೆದಾಗಿರೋ ತೆಂಗಿನಕಾಯಿನ ತಗೊಂಡ್ರೆ ಅದರಿಂದ ಹಾಲು ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಎಳೆ ತೆಂಗಿನಕಾಯಿಯಿಂದ ತೆಗೆದಿರುವ ಹಾಲಿನ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನಾನೀಗ ಇಲ್ಲಿ ಇದಕ್ಕೆ ನೀರನ್ನು ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ ಇನ್ನು ಈ ತೆಂಗಿನಕಾಯಿನ ನುಣ್ಣಗೆ ರುಬ್ಕೊಂಡು ಬರ್ತೇನೆ. ನಂತರ ರುಬ್ಕೊಂಡಿರುವ ತೆಂಗಿನಕಾಯಿಯನ್ನು ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಅದರಿಂದ ಹಾಲನ್ನು ತೆಗೆದುಕೊಳ್ಬೇಕು. ನಾನೀಗ ಇಲ್ಲಿ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳ್ಕೊಂಡಿರುವ ನೀರನ್ನು ಹಾಕ್ಕೊಂಡು 1 ರೌಂಡ್ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ತೇನೆ. ಕೆಲವರು ತೆಂಗಿನಕಾಯಿಂದ ಹಾಲನ್ನು ತೆಗೆದುಕೊಳ್ಳಿಕ್ಕೆ ಬಟ್ಟೆಯನ್ನು ಯೂಸ್ ಮಾಡ್ತಾರೆ. ಬಟ್ಟೆ ಯೂಸ್ ಮಾಡಿದರೆ ತೆಂಗಿನಕಾಯಿ ಹಾಲನ್ನು ತುಂಬ ಚೆನ್ನಾಗಿ ಹಿಂಡ್ಕೊಂಡು ತೆಗೆದುಕೊಳ್ಬೋದು. ನಿಮಗೆ ಯಾವ ಮೆಥಡ್ ಈಸಿ ಆಗ್ತದೆ ಆ ಮೆಥಡನ್ನು ಯೂಸ್ ಮಾಡ್ಕೊಳ್ಳಿ. ಹೀಗೆ ಒಂದ್ಸಲಿ ಹಾಲನ್ನು ತೆಗೆದುಕೊಂಡ ನಂತರ ಈ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇನ್ನೊಮ್ಮೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡೀಗ ಇಲ್ಲಿ ಫಸ್ಟ್ ರೌಂಡಲ್ಲಿ ಇಷ್ಟು ತೆಂಗಿನಕಾಯಿ ಹಾಲು ಸಿಕ್ಕಿದೆ. ಇದನ್ನೊಂದು ಬೌಲ್ಗೆ ಹಾಕ್ಕೊಂಡು ಸೈಡಲ್ಲಿ ತೆಗೆದಿಟ್ಟಿರ್ತೇನೆ. ಈ ಫಸ್ಟ್ ರೌಂಡಲ್ಲಿ ತೆಗೆದ ತೆಂಗಿನಕಾಯಿ ಹಾಲನ್ನು ಏನು ಮಾಡಬೇಕು ಅಂತೇಳಿ ಆಮೇಲೆ ಹೇಳ್ತೇನೆ. ನಾನು ಆಗಲೇ ಹೇಳಿದೆ ಅಲ್ಲ, ದೇವಸ್ಥಾನದ ಶೈಲಿಯಲ್ಲಿ ಪಾಯಸ ಮಾಡಲಿಕ್ಕೆ ಒಂದು ಟಿಪ್ಸ್ ಹೇಳ್ತೇನೆ ಅಂತೇಳಿ. ಆ ಟಿಪ್ಸ್ ಈ ಫಸ್ಟ್ ರೌಂಡಲ್ಲಿ ತೆಗೆದ ತೆಂಗಿನಕಾಯಿ ಹಾಲಲ್ಲಿದೆ. ಸೊ ವಿಡಿಯೋದ ಕೊನೆಯವರೆಗೂ ನೋಡಿದರೆ ನಿಮಗೇನೆ ಗೊತ್ತಾಗ್ತದೆ. ಈಗ ನಾನಿಲ್ಲಿ 2ನೇ ಸಲ ತೆಂಗಿನಕಾಯಿಯನ್ನು ರುಬ್ಕೊಂಡು ಇನ್ನೊಮ್ಮೆ ಹಾಲನ್ನು ತೆಗೆದುಕೊಳ್ತಿದ್ದೇನೆ. ಹೀಗೇ ಇನ್ನೂ ಒಂದು 2-3 ಸಲ ತೆಂಗಿನಕಾಯಿಯನ್ನು ರುಬ್ಕೊಂಡು ಹಾಲನ್ನು ತೆಗೆದುಕೊಳ್ಬೇಕಾಗ್ತದೆ. ನೋಡೀಗ ನಾನಿಲ್ಲಿ ಸಾಧಾರಣ 2.5 ಗ್ಲಾಸ್ ಆಗುವಷ್ಟು ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ. ಅಷ್ಟರಲ್ಲಿ ಈ ಕಡೆ ಗೋಧಿ ತರಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೇ ತೆಗೆದಿಟ್ಕೊಂಡಿರುವ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಗ್ಯಾಸ್ ಮೇಲೆ ಇಟ್ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಳ್ಬೇಕು. ನಾನೀಗ ಇಲ್ಲಿ ಸ್ವೀಟ್ಗೆ 1 ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಿದ್ದೇನೆ. ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಆಗಿರೋದ್ರಿಂದ ಸ್ವೀಟ್ ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ 1 ಕಪ್ನಷ್ಟು ಹಾಕ್ಕೊಂಡಿದ್ದೇನೆ. ನೀವು ನಾರ್ಮಲ್ ಬೆಲ್ಲ ಯೂಸ್ ಮಾಡೋದಾದರೆ ಅರ್ಧ ಕಪ್ ಗೋಧಿ ತರಿಗೆ 3/4 ಕಪ್ ಬೆಲ್ಲ ಹಾಕ್ಕೊಂಡ್ರೆ ಸ್ವೀಟ್ ಕರೆಕ್ಟ್ ಆಗಿರ್ತದೆ. ಮತ್ತು ನಿಮಗೆ ಬೇಕಾದ ಹಾಗೆ ಸ್ವೀಟನ್ನು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೊಳ್ಬೋದು. ನಾನೀಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೇನೆ. ಯಾವುದೇ ಸ್ವೀಟ್ಗೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಅದರ ರುಚಿ ಡಬಲ್ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು. ನೆಕ್ಸ್ಟ್ ಈಗ ಇನ್ನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮತ್ತು ಇನ್ನೊಂದು, ಈ ಪಾಯಸ ಮಾಡಲಿಕ್ಕೆ ಆದಷ್ಟು ದಪ್ಪತಳದ ಪಾತ್ರೆಯನ್ನು ಬಳಸಿದರೆ ಒಳ್ಳೆಯದು. ಬೆಲ್ಲ ಕಾಯಿ ಹಾಲೆಲ್ಲ ಹಾಕಿರೋದ್ರಿಂದ ಬೇಗನೆ ತಳ ಹಿಡ್ಕೊಂಡು ಬಿಡ್ತದೆ. ಹಾಗಾಗಿ ಇದನ್ನು ಕುದಿಯುವ ಟೈಮಲ್ಲಿ ಕೂಡ ಆಗಾಗ ಸೌಟಿಂದ ಕೈ ಆಡಿಸ್ತಾ ಇರಬೇಕಾಗ್ತದೆ. ನೋಡೀಗ ಇದು ಚೆನ್ನಾಗಿ ಕುದಿತಾ ಇದೆ. ಈ ಪಾಯಸ ಇಷ್ಟು ಚೆನ್ನಾಗಿ ಕುದ ನಂತರ ಈಗ ನಾನಾಗಲೇ ಫಸ್ಟ್ ರೌಂಡಲ್ಲಿ ತೆಗೆದಿಟ್ಕೊಂಡಿರೋ ತೆಂಗಿನಕಾಯಿ ಹಾಲಿದೆ ಅಲ್ವಾ, ಅದನ್ನು ಹಾಕ್ಕೊಳ್ತಿದ್ದೇನೆ. ಈ ಫಸ್ಟ್ ರೌಂಡಲ್ಲಿ ತೆಗೆದಿರುವ ತೆಂಗಿನಕಾಯಿ ಹಾಲೇನಿದೆ ಅದಕ್ಕೆ ನಾವು ಮಂದ ಹಾಲು ಅಂತೇಳಿ ಕರಿತೇವೆ. ಅಂದರೆ ಇದಕ್ಕೆ ನಾವು ಜಾಸ್ತಿ ನೀರನ್ನು ಹಾಕಿರೋದಿಲ್ಲ. ತೆಂಗಿನಕಾಯಿಂದ ಬಂದಿರೋ ದಪ್ಪ ಹಾಲು ಮಾತ್ರ ಇರ್ತದೆ ಇದರಲ್ಲಿ. ಈ ಮಂದ ಹಾಲನ್ನು ಹಾಕೊಂಡ ನಂತರ ಪಾಯಸವನ್ನು ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬಾರ್ದು. 1 ನಿಮಿಷ ಕುದಿಸಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಬೇಕು. ಹೀಗೆ ಕೊನೆಯಲ್ಲಿ ತೆಂಗಿನಕಾಯಿಂದ ತೆಗೆದ ದಪ್ಪ ಹಾಲನ್ನು ಪಾಯಸಕ್ಕೆ ಹಾಕೊಳ್ಳೋದ್ರಿಂದ ನಿಮಗೆ ಇದರ ರುಚಿ ಸೇಮ್ ದೇವಸ್ಥಾನಗಳಲ್ಲಿ ಮಾಡೋ ಪಾಯಸದ ರೀತಿಯೇ ಬರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇನ್ನು ಇದಕ್ಕೆ ತುಪ್ಪದಲ್ಲಿ ಹುರ್ಕೊಂಡಿರುವ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಂಡ್ರೆ ದೇವಿಗೆ ಇಷ್ಟವಾದ ಗೋಧಿ ಪಾಯಸ ರೆಡಿಯಾಗಿ ಬಿಡ್ತದೆ. ಇದನ್ನು ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಏನಿಲ್ಲ. ಈ ಬರುವ ನವರಾತ್ರಿ ಹಬ್ಬಕ್ಕೆ ಅಥವಾ ಯಾವುದೇ ಹಬ್ಬಕ್ಕೆ ನಾನು ಹೇಳಿರುವ ಈ ಟಿಪ್ಸನ್ನು ಫಾಲೋ ಮಾಡಿ ಒಂದ್ಸಲ ಪಾಯಸ ಮಾಡಿ ನೋಡಿ. ಆಗ ನಿಮಗೇನೆ ಗೊತ್ತಾಗ್ತದೆ ಪಾಯಸದ ರುಚಿ ಹೇಗೆ ಡಿಫ್ರೆಂಟ್ ಆಗಿ ಬರ್ತದೆ ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತು ನಾನು ಹೇಳಿರೋ ಟಿಪ್ಸ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಹೆಚ್ಚು ಜನರಿಗೆ ಶೇರ್ ಕೂಡ ಮಾಡಿ. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.